ಗೈಸ್ ನಾವು ಈಗ SRS ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಸರಿ ರೋಡ್ ಕಣ್ಕೊಂಡು ಓಡ್ಸಿ ನಿಮ್ಮ ಪಾಪ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲೇ ನನ್ನ ಫ್ರೆಂಡ್ ಇದು ಬ್ರಹ್ಮಲಿಂಗೇಶ್ವರ ಬೇಕ್ರಿ ಇತ್ತು, ಚಾ ಕುಡ್ಕೊಂಡಪ್ಪ. ಹೋಯ್ನಿ ಅಂತಂದ್ರೆ 50-60 ಹಾಕ್ತಾ ಇದ್ರು. ನಾನು 100-150 ಸ್ಪೀಡಲ್ಲೇ ಹಾತಿದ್ದೆ ಪಕ್ಕ. ಹಾಪ್ರಿಲೆ 100 ಮೇಲೆ ನಾವು ಯಾವಾಗ SRS ಬೆಟ್ಟ ತಲುಪುದಾ? ಅಡಿಲ್ಲ ಎಡಿಟಿಂಗ್ ಸ್ಪೀಡ್ ಓಡಿಸ್ತಾ ಈಗ ನಿಧಾನಕ್ಕೆ ಹಾಪ. ಅಂತೂ ರಾಮನಗರ ರೀಚ್ ಆದೋ. ಆಯ್ತು ಹೋಗ್ಬೇಡಿ. 2 ಇಡ್ಲಿ 2 ಬೋಂಡ ಚಂದ್ರ ಹೋಟ್ಲ ತಿಂದ್ಕೊಂಡ ಇನ್ನೊಂದು 10 ಬೋಂಡ ಮೇಲ್ ಸಿಕ್ಕು ಮಂಗನಿ ಕಟ್ಕೊಂಡ ಇಲ್ಲಿಂದ ಹೊರಡ್ತಾ ಇದ್ದು. ಇದು SRS ಹಿಲ್ಲಿದ ಎಂಟ್ರೆನ್ಸ್ ಆರ್ಚ್ ಅಂದ್ರ ಮುಖ್ಯ ದ್ವಾರ. ಅಲ್ಕಣಿ ಎಷ್ಟು ಚಂದ ಕಾಣ್ತಿತ್ತು SRS ಇಲ್ಲ. ಹೌದಲ್ಲ, ನಾವ್ ಅದ್ರ ತುದಿಗೆ ಹೋಯ್ಕ್ ನಾವು ಗೊತ್ತಿತ್ತಾ? ಸರಿ, SRS ಹಿಲ್ಸ್ ಇದು ಫುಲ್ ಫಾರ್ಮ್ ಹೇಳ್ಕಂಬ. ಶ್ರೀ ರೇವಣ್ಣ ಸಿದ್ದೇಶ್ವರ ಬೆಟ್ಟ. ಇದು ರೇಣುಕಾಂಬ ಟೆಂಪಲ್. ಇದ್ರಾಗೂ ಹಾಪ್ಕಾತ್ತ ಹಂಗೆ ಬೈಕ್ ಹೋಯ್ಕಾದ್ರೆ ಈಚೆ ಹೋದಾಗಿ ಇನ್ನೊಂದು ದಾರಿ ಇದೆ. ಅಲ್ಲಿ ಯಾರೋ ಬರ್ತಿದ್ರು, ಟರ್ನ್ ಮಾಡ್ತಿದ್ರು, ನಿಧಾನಕ್ಕೆ. ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬೈಕ್ ಪಾರ್ಕ್ ಮಾಡೋಕೆ 10 ರೂಪಾಯಿ ಪೇ ಮಾಡ್ಕೊ ಟಿಕೆಟಿಗೆ. ಬೈಕ್ ಪಾರ್ಕ್ ಮಾಡಿ SRS ಹಿಲ್ ಹತ್ತಾ ಇರುವ ಪೃಥ್ವಿರಾಜ್ ಮತ್ತು ದಂಪತಿಗಳು ನಿಮ್ಮ ಕಣ್ಣ ಮುಂದೆ. ಅಲ್ಲ, ನಾನು ಚಪ್ಪಲಿ ಮೇಲೆ ಹೇಕೊಂಡು ಬಿಡುದಿಲ್ಲ ಅಂತ ಗೊತ್ತಿದೆ. ಶೂ ಹೈಕೊಂಡೇ ಗೊತ್ತಿರ್ಲಿಲ್ಲ. ಇದೆ ನಾನು ಟ್ರಕ್ಕಿಂಗ್ ಶೂ ಅಲ್ಲ ಹೈಕೊಂಡ, ಅದು ಮ್ಯಾಚಿಂಗ್ ಶೂ. ಸುಮ್ಮನೆ ವೇಸ್ಟ್ ಆಯ್ತಲ್ಲ. ಒಳಗೆ ಹೋಯ್ನಲ್ಲ, ಅಲ್ಲಿ 3 ದೇವಸ್ಥಾನ ಇತ್ತು. ಒಂದು ಭೀಮೇಶ್ವರ, 2ನೇದು ವೀರಭದ್ರ, ಮತ್ತೊಂದು ಮರುಳು ಸಿದ್ದೇಶ್ವರ. ಇದು ಪಾಂಡವರ ಕಾಲದಲ್ಲೇ ಪ್ರತಿಷ್ಠಾಪನೆ ಆದಂಬ್ರು. ಓ ಹೌದಾ? ಕಾಲೆಲ್ಲ ನೋಷ್ಟ ಆಗ್ತಾಯಿದೆ ಈಗಲೇ ಇದಕ್ಕೆ. ಕಾಲು ಚುಚ್ಚುತ್ತೆ. ಚಪ್ಪಲಿಯಿಂದ ಹೆಂಗ್ ಹೋಗ್ಬೋದು? ಚಪ್ಪಲಿ ಎಂತ ನೀನ್ ಪೂರ್ವದ್ರಲ್ಲ ಚಪ್ಪಲಿ ಹೈಕೊಂಡೆ ಓಡಾಡಿ ರನ್ ಮಾಡಿದ್ಯನ್ನ. ನಮ್ಮ ಪೂರ್ವಜರ ಬಗ್ಗೆ ನೀವೇ ಮಾತಾಡ್ತೀವಿ. ನಿಮ್ ಪೂರ್ವಜ್ರೆಲ್ಲ ಸಿಕ್ತಿರ ಗೊತ್ತಾಡಿ ಬಾಲ್ಯನ್ ತಕೊಂಡಿದ್ಯಲ್ಲ, ಅವ್ರನ್ನ ಚಪ್ಪಲಿ ಹೈಕೊಂಡೆ ಓಡಾಡ್ತಿದ್ರ. ಕಿಲಾಡಿ ಜೈ ಗಣೇಶ, ಜೈ ಗಣೇಶ. ಲಾಸ್ಟ್ ವೀಕ್ ನಾವು ಇಲ್ಲೇ ಅಲ್ದ ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟಿಗೆ ಬಂದಿದ್ದೋ ಕಣಿ. ಆ ಟೈಮಲ್ಲಿ ಇಲ್ಲೇ ಅಲ್ದ ನಾವು ಕೈಕಿಂಗ್ ಮಾಡಿದ್ದ. ಹೌದು ಹೌದಲ್ದ. ಇಲ್ಲ ಸುಮ್ಮನ್ ಬಾ, ಕೆಳಗ್ ಕಾಣ್ಬೇಡ. ಅದು ಇಡೋತಿಗೆ ಹಂಗೆ ಆಯ್ತು. ಕೆಳಗ್ ಕಾಣ್ಬೇಡ, ಇಲ್ಲಿ ನಿತ್ಕ ಕಾಣ್ಲಕ್ಕ. ಇನ್ ಮೇಲೆ ಬಂತು ನೀವು ವಾರಿಪೀರಿ ಅಂತ ನಂಗೆ ಹಾಫ್ ಅನ್ಸ ಕಾಲ್ ಜುಮ್ ಅಂತ ಹೇಳಿ ರಿಟರ್ನ್ ಹಾಕ್ದೆ ಅನ್ಸ. ಹಾಯ್ SRS ಬೆಟ್ಟ ನೋಡ.
ಹೌದಾ? ಎಷ್ಟು ಕಾಣ್ತಾ ಇದೆ ಅಷ್ಟು ಹೌದಾ? ಬಂದ್ಬಿಡ್ಲ ತೆಗ್ದ್ಬಿಟ್ಬಿಡಂಗೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಕೆಳಗಡೆ ಒಂದು ದೇವಸ್ಥಾನ ಕಂಡ್ವಲ್ಲ, ಪಾಂಡವರು ವನವಾಸಕ್ಕೆ ಬಂದ ಟೈಮಲ್ಲೇ ಭೀಮನ ಹತ್ರ ಒಂದು ಲಿಂಗ ತಗೊಂಡು ಬಾ, ಕಾಶಿಗೆ ಹೋಗಿ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡುವ ಅಂತ ಕಳಿಸಿರ್ತಾರ. ಆದರೆ ಭೀಮ ಹಾತ ತಗೊಂಬರ್ಕನ ಹೇಳಿ, ಆದರೆ ಮುಹೂರ್ತದ ಟೈಮಿಗೆ ಕರೆಕ್ಟಾಗಿ ಬಂದಿರೋದಿಲ್ಲ. ಪಾಂಡವ್ರ ಮುಹೂರ್ತದ ಟೈಮ್ ಮೀರೋಯ್ತಂತಾನೆ ಹೇಳಿಕ್ಕೆ ಮರಳಿನಿಂದ ಒಂದು ಲಿಂಗ ಮಾಡಿ ಅದನ್ನು ಮರಳು ಸಿದ್ದೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಆ ಪೂಜೆ ಮಾಡೋ ಟೈಮಲ್ಲೇ ಭೀಮ ಕಾಶಿಯಿಂದ ಲಿಂಗ ತಗೊಂಬತ್ತ. ಅವನಿಗೆ ಕಂಡ ತಕ್ಷಣ ತುಂಬ ಸಿಟ್ಟು ಬರ್ತದ. ಅವನ್ ಸಿಟ್ಟು ತಣ್ಸೋಕೆ ಪಾಂಡವರು ಅವನ್ ತಂದದ ಲಿಂಗನ ಭೀಮೇಶ್ವರ ಅಂತ ಹೆಸರಿಟ್ಟಿಕ್ಕೆ ಆ ಲಿಂಗನ ಪಾಂಡವರು ಪ್ರತಿಷ್ಠಾಪನೆ ಮಾಡ್ತಾರೆ. ಅಣ್ಣ ಮೊದ್ಲೇ ಹೇಳುದಲ್ವ ಅಣ್ಣ ಬರ್ತೀನಿ ಅಂತ. ತಿನ್ಕೊಂಡು ಹೋಗ್ಬಿಡು. ಹುಚ್ಚಿ ಹೋಯ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ನನ್ನ ಗಂಡ ಮತ್ತೆ ಗಂಡದ ಎಂತ ರೂಪ, ಎಂತ ತದ್ರೂಪ, ಎಂತ ರೂಪ, ಪ್ರತಿರೂಪ ಮಂಗನ ಜೊತೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಸೆಲ್ಫಿ. ನೀವು ವೀಕೆಂಡಲ್ಲ ನಿಮ್ಮ ಲವರ್ನೋ ಅಥವಾ ಮದಿಯಪ್ಪ ಅಂತ ಹುಡುಗಿನೋ ಕರ್ಕೊಂಡು ಬಂದ ಒಳ್ಳೊಳ್ಳೆ ಡೈಲಾಗ್ ಈ ಟಾಪ್ ಅಲ್ಲಿ ನಿಂತ್ಕೊಂಡು ಹೇಳುಕಾಗ. ಬೀಸೋ ಗಾಳಿನ, ಹರಿಯೋ ನೀರನ್ನ, ಹಾರೋ ಹಕ್ಕಿನ, ಜನ್ಮದ ಜೋಡಿನ ಯಾರೂ ದೂರ ಮಾಡಕ್ಕಾಗಲ್ಲ. ನಿನ್ನ ಕಣ್ಣು ಮುಂದೆನೆ ನಿನ್ನ ಮಗಳನ್ನ ಎತ್ತಾಕೊಂಡು ಹೋಗ್ತೀನಿ. ಅದೇನ್ ಕಿತ್ಕೊಂಡೆ? ಕಿತ್ಕಾ 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 ಕಿತ್ಕಾ. ಇಲ್ಲಿ 2 ಗುಡಿ ಇದ್ದವು. ಒಂದ್ರ ಮುಂದೆ ಇನ್ನೊಂದಿತ್ತು ಕಾಣಿ. ಅಂದ್ರೆ ಅದ ಒಂದು ರುದ್ರಮುನೀಶ್ವರ, ಇನ್ನೊಂದು ಸಿದ್ದೇಶ್ವರ ಅಂತ ಹೇಳಿಕೆ ನಾವತ್ತ ರಿಸರ್ಚ್ ಮಾಡ್ಕೊಂಬಂದಿದ್ದೆ, ಅದಕ್ಕೆ ನಂಗೆ ಗೊತ್ತಿತ್ತು. ಇಲ್ಲಿ ಬೆಟ್ಟಕ್ಕೆ ತ್ರೇತಾಯುಗ ಟೈಮಲ್ಲೇ ರಾಮ ಬಂದಿದ್ದ. ಅವನ ಪಾದಸ್ಪರ್ಶದಿಂದನೇ ಈ ಪ್ಲೇಸ್ ಪಾವನ ಆಯ್ತಾನೆ ಹೇಳಿಕೆ ನಂಬಿಕೆ. ಎಂತ ರಾಮ ಬಂದಿನ ಇಲ್ಲಿಗೆ? ನಮ್ ತರ ಗೂಗಲ್ ಮ್ಯಾಪ್ ಆಯ್ಕ ಬಂದದ. ತಮಾಷೆ ಮಾಡಿದೆ.
ಇದು ಈ ಪರ್ವತ ತುಂಬಾ ಹಳೆ ಪರ್ವತ ಇದೆ. ಅಂದ್ರೆ ಹಿಮಾಲಯ ಪರ್ವತಕ್ಕಿಂತ ತುಂಬಾ ಹಳಿದು. ಅಂದ್ರೆ ಒಂದು ಆಲ್ಮೋಸ್ಟ್ 3.4 ಬಿಲಿಯನ್ ಅಷ್ಟು ವರ್ಷ ಹಳೇದು. 3.4 ಬಿಲಿಯನ್ ಅಂದ್ರೆ 300 ಕೋಟಿ ವರ್ಷನಾ? ನಮ್ಲಕ್ಕಪ್ಪ ಜಿಯೋಗ್ರಫಿ ಪ್ರಕಾರ ಇದು ಒಂದು ಕಂಪ್ಲೀಟ್ ಏಕಶಿಲಾ ಬೆಟ್ಟ. ಅಂದ್ರೆ ಟಾಪ್ ಇಂದ ಭೂಮಿ ಒಳಗೆ ಸಹಿತ ಕಂಪ್ಲೀಟ್ ಸಿಂಗಲ್ ಬೆಟ್ಟ. ಅಂದ್ರೆ ಇದಕ್ಕೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಆ ಥರ ಏನೂ ಇಲ್ಲ. ನಾನು ಶಾಲೆ ಮುಗ್ದಾಗಿಂದ ಜಿಯೋಗ್ರಫಿ ಬುಕ್ ಮುಟ್ಟಿಲ್ಲ, ಅದಕ್ಕೋಸ್ಕರ ನಿಮ್ಮ ಮಾತು ನಂಬ್ತೆ ಇವಾಗ. ಅಲ್ಲಲ್ಲ, ಅಂದ್ರೆ ಸೈಂಟಿಫಿಕಲಿ ಈ ಭೂಮಿ ಯಾವಾಗ ಉಗಮವಾಯಿತೋ ಆಗ್ಲಿಂದನೂ ಇರುವಂತಹ ಬೆಟ್ಟ ಇದು. ಅಂದ್ರೆ ಭೂಮಿ ಉಗಮದ ಟೈಮಲ್ಲೇ ಉಗಮವಾಗಿರುವಂತಹ ಬೆಟ್ಟ. ಫಾರ್ ಎಕ್ಸಾಂಪಲ್ ಸವಂದುರ್ಗ ಬೆಟ್ಟ ಇದೆಯಲ್ಲ, ಅದು ಹಂಗೇನೆ. ನಾವು SRS ಬೆಟ್ಟದಿಂದ ಈಗ ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಈ ಟಾಪಲ್ಲಿ ಯಾವುದೇ ಅಂಗಡಿಗಳಾಗಲಿ ತಿಂಡಿ ತಿನಿಸಿ ಅಂಥದ್ದು ಇಲ್ಲಿ ಸಿಕ್ಕುವುದಿಲ್ಲ. ಏನೇ ಇದ್ರೂ ಕೆಳಗಡೆಯಿಂದನೇ ತಗೊಂಡು ಮೇಲೆ ಮೆಟ್ಲು ಹತ್ಕೊಂತ ಬರ್ಕ. ಈ ಮೆಟ್ಲು ಟೋಟಲ್ಲು ಒಂದು 400 ಮೆಟ್ಲಿದ್ದು. ಲೆಕ್ಕ ಇಟ್ಕೊಂಡು ಬಂದಿರಿಯಾ ಅಕ್ಕ? ಇದೇನಕ್ಕೆ ಜೋಡಿಸಿರ್ತಾರೆ ಅಕ್ಕ? ಇದೇನಕ್ಕೆ ಜೋಡಿಸಿಡೋದು? ಇದು ಏನಕ್ಕೆ ಅಂತ? ಅದು ಮನೆ ಕಟ್ಟೋ ಆಸೆ ಇದ್ರೆ ದೇವ್ರನ್ನ ನೆನೆಸ್ಕೊಂಡು ಮನೆ ಕಟ್ಟ. ಈ ತರ ಮೂಢ ನಂಬಿಕೆ ಇರಬಾರ್ದು ಮನುಷ್ಯನ್ಗೆ. ಇಲ್ಕಣಿ ಮನೆ ಕಟ್ತಾರ ಕಲ್ಲಲ್ಲಿ. ನಂಗೊಂದ್ ಮನೆ ಇಲ್ಲ. ಇದು ಇದು ಅಂತ ಪಾರ್ಕಿಂಗ್ ಅಲ್ಲ, ಇದು ನಾನಿರುವುದು, ಇದು ಅಮ್ಮೆ ಇರುವುದು, ಇದು ನಮ್ಮ ಫಸ್ಟ್ ಮಗನ ಇರುವುದು. ಫಸ್ಟ್ ಮಗು ಇದೊಮ್ಮೆ ಇರ್ಲಿಲ್ಲ ಕೆಳಗೆ ಕಳ್ಸ. ಇದು ಫಸ್ಟ್ ಮಗು ಇರುವುದು, ಇದು ಲಾಸ್ಟ್ ಸೆಕೆಂಡ್ ಮಗು ಇರುವುದು. ಇಲ್ಲಿ ಟಾಪ್ ಫ್ಲೋರಾಗ ನಾವೆಲ್ಲ ಪಾರ್ಟಿ ಮಾಡು. ಆಯ್ತು ಮನೆ ಕಟ್ಟಿ. ಅಯ್ಯೋ, ನನ್ ಗಂಡಿಂದೆ ರಾಮನಗರದಲ್ಲೇ ಒಂದ್ ಸೈಟ್ ತಕೊಂಡ SRS ಬೆಟ್ಟದ ಒಂದ್ ಮನಿ ಕಟ್ಟಿರ. ನಾನು ಮಾತೇ ಇಲ್ಲ. ನಾಳಿಂದ ನಾವಲ್ಲೇ ಇರೋದು. ನಮ್ದು ಬೆಟ್ಟ ಮುಗೀತು. ಈ ಬೆಟ್ಟದ ಕೆಳಗಡೆ ಇರುವಂತ ಹಳ್ಳಿ ಹೆಸರು ಅವೇರಹಳ್ಳಿ ಅಂತ ಹೇಳಿ. ಇದು ಬೆಂಗಳೂರಿಂದ 65 ಕಿಲೋಮೀಟರ್ ಆಗ್ತದೆ. ಕನಕಪುರ ರೋಡ್ ಇದೆಯಲ್ಲ, ಅಲ್ಲಿ NH 948 ಇಂದ ಬರ್ಬೋದು. ಇಲ್ಲಿ ಬಂದರೆ ಇಲ್ಲಿಗೆ ರೀಚ್ ಆಗ್ತದೆ. ಮತ್ತು ಈ ಬಾಟಮ್ ಇಂದ ಟಾಪಿಗೆ ಡಿಸ್ಟೆನ್ಸ್ ಒಂದು 30 ಮಿನಿಟ್ಸಲ್ಲಿ ನಾವು ಹತ್ಕೊಂಡು ಬರ್ಬೋದು ಮೇಲೆ. ಇನ್ನು ದೊಡ್ಡ ಬೇಕೇನೋ ಅದಕ್ಕೆ. ವೆರಿ ಗುಡ್ ಬಾಯ್. ಕುಡಿ 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 ಕುಡಿ. ಇಲ್ಲ, ಸಿಕ್ಕಾಪಟ್ಟೆ ಮಂಗನ ಕಾಟ. ಸೇಮ್ ಅಮೃತನ ತರಾನೇ. ಅಮೃತ ಹೆಂಗೆ ಮಂಗನ್ ತರ ಕಾಟ ಕೊಡ್ತಾರೋ ಅದೇ ತರನೇ ಸೇಮ್. ಈ ಬೆಟ್ಟಕ್ಕೆ ಚಳಿಗಾಲದಾಗ ಬಂದ್ರೆ ಬೆಟರ್. ಎಂತಕ್ಕಂದ್ರೆ ಮಳೆಗಾಲದಾಗ ಬಂದ್ರೆ ಮೆಟ್ಲೆಲ್ಲ ಜಾರ್ಬಹುದು. ಬ್ಯಾಸಿಗೆಗೆ ಬಂದ್ರೆ
ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಸುಡ್ತಾ ಇರುತ್ತೆ. ಯಾಕಂದರೆ ನಮ್ಮ ಟಾಪಲ್ಲಿ ತುಂಬ ಬಿಸಿಲು ಜಾಸ್ತಿ ಇರುತ್ತೆ ಮತ್ತು ನೆಲ ತುಂಬ ಕಾಯ್ಕೊಂಡಿರುತ್ತಲ್ಲ. ಸೊ ಹಾಗಾಗಿ ಚಳಿಗಾಲದಾಗ ಬಂದರೆ ಬೆಟರ್ ಟೈಮ್ ಅಂದಡಿ. ಶೆಲ್ಟರ್ ಹಾಕಿರಲ್ಲ ಅದೆಂತ ಜಾರುಕಾಗ ಅಂತ ಬಿಸಿಲು ತಾನೆ. ಆದರೆ ಅದು ಕಾಯ್ತಲ್ಲ, ಅದು ಸುಡುತ್ತಲ್ಲ. ಮತ್ತು ಮೇಲ್ಗಡೆ ಎಂಥದ್ದು ಶೆಲ್ಟರ್ ಇಲ್ಲಲ್ಲ ಇಲ್ಲಿ ಯಾವ ಶೆಲ್ಟರು ಇಲ್ಲಲ್ಲ.